ಸಿನಿಮಾ ಸೂಪರ್ ಡೂಪರ್. ಸಿನಿಮಾ ಆರಂಭ ಆದಾಗಿನಿಂದ ಹಿಡಿದು ಕೊನೆವರೆಗೂ ನಮ್ಮ ಗಮನ ಎಲ್ಲ ಸಿನಿಮಾ ಕಡೆನೇ ಇರ್ತದೆ. ಜೋಗಿ ಪ್ರೇಮ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅತ್ಯದ್ಭುತ. ಅವರ ಕೈ ಚಳಕನ್ನ ಸಖತ್ತಾಗಿ ತೋರಿಸಿದ್ದಾರೆ. ಧ್ರುವ ಸರ್ಜಾ ಅವರ ಅಭಿನಯ ಅಂತೂ ನೋಡ್ತಾ ಇದ್ರೆ ಆ ಫಿಲಮ್ ನ ಇನ್ನ ಮೂರ್ ಸರಿ 4 ಸರಿ ನೋಡ್ಬೇಕು ಅನಿಸ್ತದೆ. ಅಷ್ಟು ಸೂಪರ್ ಡೂಪರ್ ಹಿಟ್ ಸಿನಿಮಾ. ಎಲ್ಲೂ ಬೇಜಾರಾಗಲ್ಲ. ಫಸ್ಟ್ ಇಂದ ಹಿಡಿದು ಕೊನೆವರೆಗೂ ನೋಡ್ತಾ ಇರ್ಬೇಕು ಅನಿಸ್ತದೆ. ಅಷ್ಟು ಸೂಪರ್ ಆಗಿ ಮಾಡಿದ್ದಾರೆ. ಆಕ್ಷನ್, ಸಾಂಗ್ಸ್, ಸೆಂಟಿಮೆಂಟ್, ಕಾಮಿಡಿ, ಡೈಲಾಗ್ಗಳು ಸೂಪರ್. ಎದೆ ಜಲ್ ಅನ್ಸ್ತಕ್ಕಂತ ಡೈಲಾಗ್ಗಳಿದೆ, ಸಾಹಸ ದೃಶ್ಯಗಳಿದೆ, ಕಾಮಿಡಿ ಅಂತೂ ಸಿಕ್ಕಾಬಿಟ್ಟೆ ಕಾಮಿಡಿನೂ ಇದೆ, ಸಕಲಾಗಿ ಮಾಡಿದ್ದಾರೆ. ಸೂಪರ್ ಡೂಪರ್ ಸಾಂಗ್ಸ್ಗಳಿದೆ. ಈ ವರ್ಷದ ಬಿಗ್ ಬ್ಲಾಕ್ ಬಸ್ಟರ್ ಸಿನಿಮಾ ಆಗುತ್ತೆ ನಮ್ಮ KD ದಿ ಡೆವಿಲ್. ಸೂಪರ್. ಅವರ ಡೈರೆಕ್ಷನ್ ನಲ್ಲಿ ತುಂಬಾ ಅದ್ಭುತವಾಗಿ ಅವರು ಡೈರೆಕ್ಷನ್ ಚೆನ್ನಾಗಿ ಮಾಡಿದ್ದಾರೆ. ಅವ್ರ ಸಿನಿಮಾ ಯಾವತ್ತೂ ಫೇಲ್ಯೂರ್ ಆದುದ್ದ ನಾನು ನೋಡೇ ಇಲ್ಲ. ಈ ಸಿನಿಮಾ ಅಂತ ಅವ್ರು ಮಾಡಿರೋ ಎಲ್ಲಾ ಸಿನಿಮಾನು ಬ್ರೇಕ್ ಮಾಡ್ತದೆ ಈ KD ಸಿನಿಮಾ. ಜೋಗಿ ಪ್ರೇಮ್ ಅವರು ಡೈರೆಕ್ಷನ್ ಮಾಡಿದಾರಲ್ಲ, ಆ ಎಲ್ಲಾ ಒಂದು ಸಿನಿಮಾಗಳನ್ನ ಹಿಂದಕ್ಕೆ ಮುಂದೆ ಬರ್ತಕ್ಕಂಥದ್ದು ನಮ್ಮ KD ದಿ ಡೆವಿಲ್ ಬ್ಲಾಕ್ ಬಸ್ಟರ್ ಮೂವಿ. ಉಫ್ ಅನ್ನೋದಕ್ಕೆ ಇದು ವೈಲ್ಡ್ ಫೈರ್ ಅಲ್ಲ, KD ಗಂಡದೆಯ ಗುಂಡಿಗೆ ಸಿಡಿಗುಂಡು, ದ ವೈಲ್ಡ್ ಫೈರ್ KD. ಪ್ರೀತಿಯಿಂದ ಬಂದ್ರೆ ಕಾಳಿದಾಸ, ತೊಡೆ ತಟ್ಟಿ ಬಂದ್ರೆ ಕರ್ನಾಟಕ ಡಾನ್. ಜೈ ಆಂಜನೇಯ, ಜೈ ಧ್ರುವಸ್. ರವಿಚಂದ್ರನ್ ಬರ್ತಾರಲ್ಲ ಎಂಟ್ರಿ ಸೂಪರ್ ಆಗಿ ಅವ್ರು ಬರ್ತಾರೆ. ಕಾರಿನಿಂದ ಬರ್ತಾರಲ್ವಾ, ಒಳ್ಳೆ ಎಂಟ್ರಿ. ಅವ್ರು ಒಳ್ಳೆ ಡೈಲಾಗು ಇದೆ, ಚೆನ್ನಾಗಿ ಮಾಡಿದ್ದಾರೆ. ರವಿಚಂದ್ರನ್, ರಮೇಶ್ ಅರವಿಂದ್ ಇವರೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ದೊಡ್ಡಣ್ಣ ಅವರು ಅಷ್ಟೇ ಸೂಪರ್ ಆಗಿ ಮಾಡವ್ರೆ. ಸೂರಜ್ ಅವ್ರ ಕಾಮಿಡಿಗಂತೂ ನಗದು ಸಾಕಾಗ್ಬಿಡುತ್ತೆ. ಬಹಳ ಸಖತ್ತಾಗಿದೆ ಸರ್ ಸಿನಿಮಾ ಅಂತೂ. ಈ ವರ್ಷದ ಬಿಗ್ ಬ್ಲಾಕ್ ಬಸ್ಟರ್ ಸಿನಿಮಾ KD ದಿ ಡೆವಿಲ್. ಸೂಪರ್ ಡೂಪರ್ ನಂಬರ್ 1. ಯಾವ ಸಿನಿಮಾನು ಬರಲ್ಲ ಈ ತರ ಈ ವರ್ಷದಲ್ಲಿ. ಇದೇ ನಂಬರ್ 1. ಓಕೆ, ಥ್ಯಾಂಕ್ ಯು.